ನಾನು ಶಂಕರ್ ದೇವನೂರು, ಮೈಸೂರು. ಹೆಮ್ಮರ ಫೌಂಡೇಶನ್ ತನ್ನ ಜನಪರವಾದಂತಹ ಕಾರ್ಯಗಳನ್ನು ತೊಡಗಿಸಿಕೊಳ್ಳಲು ಅವನಿಸ್ತಾ ಇದೆ. ಡಾಕ್ಟರ್ BT ಕವಿತಾ IPS ಅವರ ತಮ್ಮ ತಂದೆಯ ಸ್ಮರಣಾರ್ಥಕವಾಗಿ ಈ ಹೆಮ್ಮರ ಫೌಂಡೇಶನ್ ಅನ್ನು ಸ್ಥಾಪಿಸಿದ್ದು, ನೊಂದವರಿಗೆ ಬೆಂದವರಿಗೆ ಜೀವಪರ ಚಿಂತನೆಗಳನ್ನು ಈ ಹೆಮ್ಮರದ ಮುಖಾಂತರ ಕೊಡ್ತಾ ಇರೋದು ನಿಜಕ್ಕೂ ಮೆಚ್ಚುಗೆಯಾದಂಥದ್ದು. ಅದು ಶಿಕ್ಷಣ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಹಳ್ಳಿಯ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಇರ್ಬೋದು, ಆರೋಗ್ಯ ಇರ್ಬೋದು. ಈ ನೆಲೆಯಲ್ಲಿ ಹೆಮ್ಮರವಾಗಿ ಬೆಳಕು ಕೊಡೋದಿದೆಯಲ್ಲ, ಇದು ನಾವೆಲ್ಲವೂ ಕೂಡ ಗೌರವಿಸುವ, ಪ್ರೀತಿಸುವ ಒಂದು ಸಂಗತಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಒಂದು ಮರದ ಸಾರ್ಥಕತೆ ಅಂದರೆ ಅದು 100 ಅಡಿ ಬೆಳೆಯಬೇಕು, ಪಕ್ಷಿಗಳಿಗೆ ಆಶ್ರಯತಾಣ ಆಗಬೇಕು, ಬಂದವರಿಗೆ ನೆರಳಾಗಬೇಕು ಎನ್ನುವಂಥದ್ದು ಹೆಮ್ಮರದ ಒಂದು ಸಂಕೇತ. ಹಾಗೆಯೇ ಒಬ್ಬ ತತ್ವಜ್ಞಾನಿಯ ಮಾತು ನನಗೆ ನೆನಪಾಗ್ತದೆ. ಮರದ ಕುರಿತು ಆತ ಮಾತಾಡ್ತಾನೆ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಅರಸನ ಹೆಣ ಉಳಿಯಲಿಲ್ಲ 100 ದಿವಸ. ಅಂದರೆ ಸಾರ್ಥಕ ಬದುಕನ್ನು ನಾವು ಇಲ್ಲಿ ಕಟ್ಕೊಡ್ತೇವೆ. ವ್ಯಕ್ತಿಯ ಬದುಕು ಸಾರ್ಥಕವಾಗಬೇಕು. ಯಾಕಂದರೆ 100 ವರ್ಷ ಬದುಕುವುದರಲ್ಲಿ ನಮ್ಮ ಬದುಕು ಸಾರ್ಥಕ ಆಗಲ್ಲ. ನಾನು ಯಾರಿಗಾಗಿ ಬದುಕಿದ್ದೇನೆ, ಯಾವ ಸೇವೆಯನ್ನು ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅವರು ಒಂದು ಕಡೆ ಹೇಳ್ತಾರೆ, ದ ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಮನುಷ್ಯನೇ, ಈ ಜೀವನ ಕ್ಷಣಿಕವಾದದ್ದು. ಈ ಜಗತ್ತಿನ ಸುಖ, ಸಂಪತ್ತು, ಅಧಿಕಾರ ತಾತ್ಕಾಲಿಕವಾದದ್ದು. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ಅವರು ಸತ್ತರೂ ಬದುಕಿರುತ್ತಾರೆ, ಉಳಿದವರು ಬದುಕಿ ಸತ್ತಿರುತ್ತಾರೆ. ಸತ್ತು ಬದುಕುವವರ ಸಾಲಿನಲ್ಲಿ ನಮ್ಮ ಸೇವೆ ನಿಲ್ಲಬೇಕಾಗ್ತದೆ. ಇದು ಜೀವನ. ಯಾಕೆಂತಂದ್ರೆ ನಾವು ಸಮಾಜದಿಂದ ಗೌರವವನ್ನು ಪಡ್ಕೊತಾ ಇದ್ದೇವೆ, ಮನ್ನಣೆಯನ್ನ ಪಡ್ಕೊತಾ ಇದ್ದೇವೆ. ರಷ್ಯಾದ ಪ್ಲಾಟನಸ್ ಎನ್ನುವಂತಹ ಚಿಂತಕ, ತತ್ವಜ್ಞಾನಿ ಒಂದು ಮೌಲಿಕ ಮಾತನ್ನ ಹೇಳ್ತಾನೆ. ವಿ ಗೆಟ್ ಹಾನರ್, ರೆಸ್ಪೆಕ್ಟ್, ರೆಕಗ್ನಿಷನ್ ಫ್ರಮ್ ಪೀಪಲ್, ಬಟ್ ಪೀಪಲ್ ಎಕ್ಸ್ಪೆಕ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಅಸ್ ಅಂತ ಹೇಳಿ. ಸಾಮಾಜಿಕ ಜವಾಬ್ದಾರಿಯನ್ನ ಈ ಸಮಾಜ ಬಯಸ್ತಾ ಇರೋದ್ರಿಂದ ಹೆಮ್ಮರ ಎಲ್ಲರಿಗೂ ನೆರವಾಗಿ, ಹೆಮ್ಮರವಾಗಿ ಎಲ್ಲರಿಗೂ ಆಶ್ರಯತಾಣವಾಗಲಿ, ಮುಂದಿನ ಪೀಳಿಗೆಗೆ ಬೆಳಕಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೇನೆ. ನಮಸ್ಕಾರ.